ಸೂಪರ್ ಐತೆ. ಲಾಸ್ಟ್ ಸಾಯ್ಬಾರ್ದಾಗಿತ್ತು, ಒಂದಾಗಿದ್ರೆ ಚೆನ್ನಾಗಿರೋದು. ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ. ಸ್ಟೋರಿ ಎಲ್ಲ ಸೂಪರ್ ಆಗಿದೆ ಫಿಲಮ್ ಸೂಪರ್ ಆಗತ್ತೆ ಗುರು. ಹುಡುಗರುಗಳಿಗೆ ಇವತ್ತು ಹೆಣ್ಣು ಸಿಗೋದಕ್ಕೂ ಸ್ಟೋರಿ ತೆಗ್ದಿರೋದಕ್ಕೆ ಯಾಕೆ ಸೂಪರ್ ಆಗಿ ನೋಡ್ತಾರೆ ಯಾರೇ ಆಗಲಿ, ಚೆನ್ನಾಗಿ ಓಡ್ತದೆ ಇದು. ಸರ್ ಎಮೋಷನಲ್ ಹಿಟ್ ಆಗಿದೆ ಫಿಲಿಮು, ತುಂಬ ಚೆನ್ನಾಗಿದೆ. ಈಗ ಯೂತ್ಸ್ಗೆ ಇವಾಗ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಒಂದು ಮ್ಯಾಟ್ರು. ಆಮೇಲೆ ನಿರ್ಮಾಪಕರು ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶನ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಫಿಲಮ್. ವರ್ಣರಂಜಿತವಾಗಿದೆ. ಕಪ್ಪು ಬಣ್ಣದ ಬಗ್ಗೆ ಅವರು ಹೇಳಿದ್ದಾರೆ. ಕಪ್ಪು ಹುಡುಗಿ ಈ ಥರ ಏನಿದೆ ಅಂತ. ನ್ಯಾಚುರಲ್ ಆಗಿ ಮದುವೆ ಆಗಬೇಕು. ಡ್ರಾಮಾ ಮಾಡಿ ಮದುವೆ ಆದಾಗ ಏನೇನು ಪರಿಣಾಮಗಳು ಆಯ್ತವೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. 100% ಚೆನ್ನಾಗೈತೆ ಸರ್. ಈಗಿನ ಜನ್ರೇಷನ್ಗೆ, ಈಗಿನ ಹುಡುಗರಿಗೆ ಚೆನ್ನಾಗಿದೆ, ನೋಡ್ಬೋದು. ಮೂವಿ ತುಂಬ ಚೆನ್ನಾಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇವಾಗಿನ ಕಾಲದಲ್ಲಿ ಏನೇನು ನಡೀತಾ ಇದೆ ಅದೇ ಥರ ತೋರಿಸಿದ್ದಾರೆ. ನೈಜ ಘಟನೆ ಥರ ಇದು. ಡಾಲಿ ದಾಂಜರ್ ಹೇಳ್ದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಂದಂಗೆ ಅಗ್ರಿಕಲ್ಚರ್ ರೈತರ ಮಗ ಪ್ರೊಡ್ಯೂಸರ್ ಜಯರಾಮ್ ಅವರು, ಅವ್ರ ಜನಗಳು ಸಿವಿ ಪ್ರೇಮಿಗಳು ಬಂದು ಫಿಲಮ್ ನೋಡಿ ಪ್ರೋತ್ಸಾಹ ಕೊಡಬೇಕು. ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಏನು ನಡೀತಿದೆಯೋ ಅದೇ ತೋರಿಸಿದ್ದಾರೆ. ತುಂಬ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಮಿಡ್ಲ್ ಕ್ಲಾಸ್ ಹುಡುಗಂದು ಹಿಂಗೆ ಸ್ಟೋರಿ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ. ಮ್ಯೂಸಿಕ್ಕು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಓಕೆ ಸರ್. ಚೆನ್ನಾಗಿದೆ ಸರ್. ಮಿಡ್ಲ್ ಕ್ಲಾಸ್ ಜೀವನ ಹೆಂಗೆ ನಡಿಬೇಕು, ನಡೆಸ್ಕೊಂಡು ಹೋಗ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ಬ್ರೋ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ. ಕಾಮಿಡಿ ಫುಲ್ ಸಕ್ಕತ್ತಾಗಿದೆ, ಬಂದು ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಒಳಗಡೆ ಇಲ್ದೇ ಇರೋ ಕಾಮಿಡಿ ಇದೆಯಲ್ಲ, ಭಾಳ ರೈರ್ ಮೂವಿ, ಚೆನ್ನಾಗಿದೆ. ನೋಡ್ಬೋದು, ಏನು ಅಸಹ್ಯ ಅನ್ಸಲ್ಲ. ತುಂಬ ಚೆನ್ನಾಗಿದೆ ಸರ್. ಸ್ಟೋರಿ ಸೂಪರ್ ಆಗಿದೆ. ಅಂದರೆ ನಮ್ಮ ರಿಯಲ್ ಲೈಫ್ನ ರಿಯಲ್ ನೋಡ್ದಂಗಿತ್ತು ಅಷ್ಟೇ. ಅಂದರೆ ಡೈಲಿ ಪ್ರಾಬ್ಲಮ್ಸು ನಮಗೆ ಹೇಗಿರುತ್ತೆ, ಅಂದರೆ ಹೆಣ್ಣು ಹುಡುಕಕ್ಕೆ ತುಂಬ ಕಷ್ಟ ಆಗುತ್ತಲ್ಲ ಈಗಿನ ಜನ್ರೇಷನಲ್ಲಿ, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಹೌದು ಸರ್, ತುಂಬ ಚೆನ್ನಾಗಿದೆ. ಎಲ್ಲ ಹೊಸಬ್ರೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಮೂವಿ ಮಾತ್ರ ಸೂಪರ್ ಆಗೈತೆ. ಕಾಮಿಡಿ ಅಂತೂ ಎಕ್ಸಲೆಂಟ್. ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಶತದಿನೋತ್ಸವ ಆಚರಿಸಲಿ ಆ ಮೂವಿ ಅಂತ ಹಾರೈಸ್ತೀವಿ. ಆಲ್ ದ ಬೆಸ್ಟ್ ಎಲ್ಲರಿಗೂ, ಆಲ್ ದ ಬೆಸ್ಟ್ ಹುಡುಗಿಯವ್ರಿಗೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮತ್ತು 100 days ಓಡಿತ್ತು. ಥ್ಯಾಂಕ್ ಯು. ಇಲ್ಲಿ ಕೂತ್ಕೊಂಡು ನೋಡೋ ಥರ ಇದೆ. ಸಕ್ಸಸ್ಫುಲ್ ಆಗುತ್ತೆ. ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಮ್ಯೂಸಿಕ್, ಆ್ಯಕ್ಟಿಂಗ್, ಕಾಮಿಡಿ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು ಮೂವಿ. ಈಗಿನ ಜನ್ರೇಷನ್ ಯಾವ ಥರ ನಡೀತಿದೆ ಅಂತ ನೋಡ್ಬೋದು. ಚೆನ್ನಾಗಿದೆ. ಸಂಬಂಧ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆ ಸಂಬಂಧ ಎಷ್ಟು ಗಟ್ಟಿ ಇರುತ್ತೆ, ಸೌಂದರ್ಯ ಅನ್ನೋದು ಮನಸ್ಸಲ್ಲಿ ಇರುತ್ತೆ ಹೊರತು ಆಕರ್ಷಣೆಯಲ್ಲಿ ಇರೋದಿಲ್ಲ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಸಾಂಗ್ಸು ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗು ಚೆನ್ನಾಗಿದೆ. ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ನೋಡ್ಬೋದು ಸರ್. ಚೆನ್ನಾಗಿದೆ. ಜನ್ರೇಷನ್ದು ಈಗ ನಡೀತಿರೋಂಥ ಸಿಚುವೇಶನ್ಗಳಿಗೆ ತುಂಬ ಚೆನ್ನಾಗಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಸಿನಿಮಾ. ಮಿಡಲ್ ಕ್ಲಾಸ್ ರಾಮಾಯಣ ಟೀಮ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಫಸ್ಟ್ ಡೇ ಬಂದಿದ್ದೀವಿ ಆ್ಯಂಡ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ. ಕಾಮಿಡಿ ಎಲಿಮೆಂಟ್ಸ್ ತುಂಬ ಅಲ್ಟಿಮೇಟ್ ಆಗಿದೆ. ಎಲ್ಲ ಕಡೆ ತುಂಬ ನಗ್ತಾ ಇದ್ವಿ. ಆಮೇಲೆ ಕೊನೆಯಲ್ಲಂತೂ ಅಳಿಸ್ಬಿಟ್ರು. ತುಂಬ ಚೆನ್ನಾಗಿದೆ. ಲವ್ಡ್ ಇಟ್. ಆ್ಯಂಡ್ ನನ್ನ ಬೇಬಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಮಿಡಲ್ ಕ್ಲಾಸ್ ರಾಮಾಯಣ. ಥ್ಯಾಂಕ್ ಯು. ಕಣ್ಣಲ್ಲಿ ನೀರು ಬಂತು. ಅದು ಅವಳನ್ನ ನಾನು ಈ ಥರ ನೋಡ್ತೀನಿ, ಫುಲ್ ಮೇಕಪ್. ಇಟ್ ಇಸ್ ನಾಟ್ ಈಸಿ. ಎಂಟೈರ್ ಬಾಡಿ ಬ್ರೌನ್ ಕಲರ್ ಮಾಡಿಕೊಂಡು ಒಬ್ಬರು ಬ್ರೌನ್ ಅದೇ ಡಿಗ್ಲಾಮ್ ಮಾಡಿ ತೋರಿಸೋದು, ಇಟ್ ಇಸ್ ನಾಟ್ ಇಟ್ ಆಲ್ ಈಸಿ. ಅವಳು ನಂಗೆ ಹೇಳ್ತಾ ಇದ್ಲು ಅದನ್ನ ರಬ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ. ಸೊ ಶಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್ ಆ್ಯಸ್ ಅನ್ ಆ್ಯಕ್ಟರ್. ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್. ಸೊ ಖುಷಿ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು. ಅದೇ ಅವಳದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ.
ಅದೇ ಕಾಮಿಡಿ ಜಗಪ್ಪ ಚೆನ್ನಾಗಿ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಕಾಮಿಡಿ ತುಂಬ ಚೆನ್ನಾಗಿತ್ತು. ಅದೇ ಎಲ್ಲ ಸ್ಟೋರಿ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಅಳು ಬಂತು. ಅದೊಂದು ಇನ್ನೊಂದು ವಿಷಯ, ಡೈಲಾಗ್ ರೈಟರ್ಗೆ ಹೇಳಬೇಕು, ದೇ ಹ್ಯಾವ್ ಡನ್ ಅ ಗುಡ್ ಜಾಬ್, ಅಮೇಝಿಂಗ್ ಜಾಬ್. ಸೊ ಡೈಲಾಗ್ ರೈಟರ್ ಆ್ಯಂಡ್ ದ ಸ್ಟೋರಿ ತುಂಬ ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು. ಹೀಗಾಗಿ ಒಳ್ಳೆ ಆ್ಯಕ್ಟಿಂಗ್ ಬಂದಿದೆ. ಮೋಕ್ಷಿತ್ ಅವರಿಂದ ಆಗ್ಬೋದು, ವಿನುಗೌಡದಿಂದ ಆಗ್ಬೋದು. ಅದೇ ಥರ ಮ್ಯೂಸಿಕ್ಕು ಅಷ್ಟೇ ಅಲೆಕ್ಸ್ ಅವರಿಂದ ಕಡೆಯಿಂದ ಭಾರಿ ಚೆನ್ನಾಗಿ ಬಂದಿದೆ. ಆ ಡೈಲಾಗ್ಸ್ ರೈಟಿಂಗ್ ಆಗ್ಬೋದು, ಡೈಲಾಗ್ಸ್ ಎಡಿಕ್ಷನ್ ಆಗ್ಬೋದು, ಭಾರಿ ಚೆನ್ನಾಗಿ ಬಂದಿದೆ. ಧನುಷ್ ಗೌಡ ಆಗ್ಬೋದು, ಉದಯ್ ಗೌಡ ಅವ್ರ ಕಡೆಯಿಂದ ಡೈಲಾಗ್ಸ್ ಭಾರಿ ಚೆನ್ನಾಗಿ ಬಂದಿದೆ. ಮೂವಿ ಒಳ್ಳೆ ಚೆನ್ನಾಗಿ ಬಂದಿದೆ. ದಯವಿಟ್ಟು ಹೋಗಿ ಎಲ್ಲ ಮೂವಿನ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಮೂವಿನ ಚೆನ್ನಾಗಿ ಉಳಿಸಿ ಅಂತ ನಾನು ನಿಮ್ಮಲ್ಲೇ ಹೇಳ್ಕೊಂಡು. ಥ್ಯಾಂಕ್ ಯು. ಹೇಳಪ್ಪ